ನಿಮ್ಮೆಲ್ರಿಗೂ 1000 ಸಲ ಹೇಳ್ದೆ ಅವನನ್ನ ತಪ್ಪಿಸ್ಕೊಳಕ್ ಬಿಡಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಆದ್ರೆ ನಿಮ್ಮಿಂದ ಆಗ್ಲಿ. ಅವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಮನೆಯಲ್ಲಿ ಎಷ್ಟು ದೊಡ್ಡ ರಾಧಾಂತ ಆಗಿದೆ ಅಂತ ಗೊತ್ತಾ ನಿಮ್ಗೆ? ಆಫ್ಟರ್ ಆಲ್ ಉಪ್ಪನ್ನ ನೋಡ್ಕೊಳಕ್ ಆಗ್ಲಿಲ್ವಾ ನಿಮ್ ಕೈಯಲ್ಲಿ? ಅವನನ್ನ ದಾಳವಾಗಿಟ್ಕೊಂಡು ನಾನು ಈ ಪ್ಲಾನ್ ಎಲ್ಲ ಮಾಡಿದ್ದೀನಿ ಅಂತ ಬೀರು ಗೊತ್ತಾದ್ರೆ ನನ್ನ ಕತೆ ಮುಗಿಯುತ್ತೆ, ಸರ್ವನಾಶ ಆಗೋಗುತ್ತೆ. ಅಯ್ಯೋ, ಎಲ್ಲ ನನ್ ಕುತ್ತಿಗೆ ಬಂದಿದೆ. ನಿಮ್ಮಿಂದ ನಾನೆಲ್ಲರೂ ಮುಂದೆ ನಿಂತ್ಕೊಂಡು ನಡ್ಗೋ ತರ ಆಗೋಗಿದೆ. ಉಳ್ಸಲ್ಲ, ನಿಮ್ ಯಾರನ್ನು ನಾನು ಉಳ್ಸಲ್ಲ. ಮೇಡಮ್ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಮೇಡಮ್. ನಮ್ಮ ಹುಡುಗರು ಅವ್ನು ಹುಡುಕ್ತಾ ಇದ್ದಾರೆ. ಅವನ್ನೆಲ್ಲೇ ಇದ್ರು ಖಂಡಿತ ಹುಡುಕೊಂಬರ್ತಾರೆ ಮೇಡಮ್. ಹುಡುಕೊಂಡ್ ಬರ್ತಾರಲ್ಲ, ಹುಡುಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಈಗ ನಿನ್ ಕಾಲಿಗೆ ಬಿದ್ದಿರೋ ಗುಂಡು ನಿನ್ ತಲೆಗೆ ಬೀಳುತ್ತೆ. ಮೇಡಮ್, ನಮ್ಮಿಂದ ತಪ್ಪಾಗೋಯ್ತು. ನಮ್ಮ ಹುಡುಗರು ಫೋನ್ ಮಾಡಿದ್ರು. ನಮ್ಮ ಹುಡುಗರು ಅವನ ಹಿಂದೆನೇ ಇದ್ದಾರಂತೆ ಮೇಡಮ್. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಅವನು ಸಿಗ್ತಾನೆ. ಸಿಗ್ತಾನೆ ಅಲ್ಲ, ಸಿಗ್ಲೇಬೇಕು. ಇಲ್ಲ ಅಂದ್ರೆ ನಾನು ಕಟ್ಟಿರೋ ನಂಬಿಕೆ ಅನ್ನೋ ಸಾಮ್ರಾಜ್ಯ ಸಿಡಿದು ಹೋಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ನಿನ್ ತಲೆ ಸಿಡಿಯುತ್ತೆ. ಮೇಡಮ್ ಬೇಡ ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ ಬೇಡ ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ ಬಂದ್ರು ಮೇಡಮ್. ನೀವೇನೇ ಶಿಕ್ಷೆ ಕೊಡೋದಿದ್ರು ಮೊದಲು ನನಗೆ ಕೊಡ್ಬೇಕಾಗಿತ್ತಪ್ಪ. ಯಾಕೆ ಕಾನೂನಲ್ಲಿ ಮಿನಿಸ್ಟರ್ ಮಗಳು ಶಿಕ್ಷೆ ಅನುಭವಿಸಬಾರ್ದು ಅಂತ ಏನಾದ್ರೂ ಇದೆಯಾ? ನಾನ್ ಮಾಡಿರೋ ತಪ್ಪಿಗೆ ನೀವು ನನಗೆ ಏನೇ ಶಿಕ್ಷೆ ಕೊಟ್ಟಿದ್ರು ನಾನು ಅದನ್ನ ಅನುಭವಿಸ್ತಾ ಇದ್ದೆ. ಅದನ್ನ ಬಿಟ್ಬಿಟ್ಟು ನಿಮ್ಮ ಅಧಿಕಾರನ ಉಪಯೋಗಿಸ್ಕೊಂಡು ನನ್ನ ಗಂಡನಿಗೆ ಶಿಕ್ಷೆ ಕೊಡ್ಸಕ್ ನೋಡ್ತಾ ಇದ್ದೀರಲ್ಲ, ಇದನ್ನ ನಾನು ಒಪ್ಪಲ್ಲ ಅಪ್ಪ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಅಪ್ಪ. ನಿಮ್ಮ ಉದ್ದೇಶ ನೆರವೇರಲ್ಲ. ಅದಕ್ಕೆ ನಾನು ಬಿಡೋದು ಇಲ್ಲ. ಈಗಲೇ ನನ್ನ ಗಂಡನ್ನ ಬಿಡಿಸ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೇನೆ. ಅದನ್ನ ಯಾರು ಹೇಗೆ ತಡೀತಾರೋ ನಾನು ನೋಡ್ತೀನಿ. ಈಗ ಹೇಳಿ ಇನ್ಸ್ಪೆಕ್ಟರ್, ಈಗಲೂ ನೀವು ನಿಮ್ಮ ಹಠನೇ ಸಾಧಿಸ್ತೀರಾ ಅನ್ನೋದಾದ್ರೆ ಹಠದಲ್ಲಿ ಛಲದಲ್ಲಿ ನಾನೇನು ಅಂತ ನಾನು ತೋರಿಸ್ತೀನಿ. ಹೇಳಿ ಇನ್ಸ್ಪೆಕ್ಟರ್, ಏನ್ ಮಾಡ್ತೀರಾ? ನಿಮ್ಗೆ ಮೇಲ್ನವರಿಂದ ಪ್ರೆಷರ್ ಇದೆ ಅನ್ನೋದಾದ್ರೆ ನಾನು ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗೇ ಮಾತಾಡ್ತೀನಿ. ನಾನು ಯಾರ ಮಗಳು ಅಂತ ಗೊತ್ತಿದ್ರು ನೀನು ನನ್ನ ಗಂಡನ್ನ ಅರೆಸ್ಟ್ ಮಾಡಿರಬಹುದು. ಆದ್ರೆ ನಾನು ಯಾರ ಮೊಮ್ಮಗಳು ಅಂತ ಗೊತ್ತು ತಾನೆ? ಆಯ್ತು ಮೇಡಮ್. ಇದನ್ನೆಲ್ಲ ಆಮೇಲೆ ನೋಡೋಣ. ಫಸ್ಟ್ ಅವ್ನು ಬಿಟ್ಕೊಳ್ಸು. ಓ ಸಾರಿ ಮೇಡಮ್, ಅವ್ರನ್ನ ಬಿಟ್ಕೊಳ್ಸು.
ಸರ್ ನೀವಿನ್ನು ಹೋಗ್ಬೋದು. ಹಾಂ ಸುಬ್ಬು, ಬಾಪ ಮನೆಗೆ ಹೋಗೋಣ. ಇನ್ಯಾವತ್ತಾದ್ರೂ ಅನಾವಶ್ಯಕವಾಗಿ ಈ ತರ ನನ್ನ ಗಂಡನ ವಿಷಯಕ್ಕೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ನನ್ನ ಗಂಡ ತಪ್ಪು ಮಾಡುವಂಥ ವ್ಯಕ್ತಿ ಅಲ್ಲ, ಆ ನಂಬಿಕೆ ನನಗಿದೆ. ಆದ್ರೆ ನನ್ನ ಗಂಡನ್ಗಿರೋ ಅಷ್ಟು ತಾಳ್ಮೆ ಆಗ್ಲಿ ಸಹನೆ ಆಗ್ಲಿ ನನಗಿಲ್ಲ. ನನ್ನವರು ನಮ್ಮ ಮನೆಯವರು ಅಂತ ಬಂದ್ರೆ ನಾನು ಸರಿ ತಪ್ಪು ಅಂತಾನೆ ಯೋಚನೆ ಮಾಡಲ್ಲ. ನನ್ನ ಕುತ್ತಿಗೆಯಲ್ಲಿರೋ ತಾಳಿ ವಿಷಯಕ್ಕೆ ಬಂದ್ರೆ ನಾನು ಕಾಳಿ ಆಗೋದಕ್ಕೂ ಸಿದ್ಧ ಇದ್ದೀನಿ. ಅದೇ ಛಲ, ಅದೇ ಮಾತು, ಅದೇ ಸಿಟ್ಟು, ಅದೇ ಆವೇಶ ಎಲ್ಲ ನಮ್ಮ ನಂದಿನಿ ಅಮ್ಮವ್ರನ್ನ ನೋಡಿದಾಗೇ ಆಗ್ತಾ ಇದೆ. ಅನ್ಯಾಯ ಅಂದರೆ ತಿರುಗಿ ಬೀಳೋ ಗುಣ ದೊಡ್ಡಮ್ಮನ ರಕ್ತದಲ್ಲೇ ಇದೆ.